ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ರಾಮ್ ದತ್ತಾತ್ರೇಯಾಯ ನಮಃ. ನೋಡಿ, ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ವಿಶೇಷವಾಗಿ ನೋಡಿ, ಸಪ್ತಮದಲ್ಲಿರುವಂತಹ ಶುಕ್ರ ಮಕರ ರಾಶಿಯವರಿಗೆ ಈ ಒಂದು ತಿಂಗಳು ಯಾವ ರೀತಿಯ ಫಲವನ್ನ ಕೊಡ್ತಾನೆ, ಅದೇ ರೀತಿಯಾಗಿ ಶನಿ ತೃತೀಯದಲ್ಲಿ ಮುಂದುವರಿತಾ ಇದ್ದಾನೆ, ದ್ವಿತೀಯದಲ್ಲಿ ಅಂತಂದ್ರೆ ಧನಸ್ಥಾನದಲ್ಲಿ ರಾಹು ಮುಂದುವರಿತಾ ಇದ್ದಾನೆ. ಇದೆಲ್ಲದರ ಪರಿಣಾಮ ಮಕರ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ ರೀತಿ ಆಗುತ್ತೆ ಇದನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ತೇವೆ. ತಮ್ಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ವೇಳೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನೋಡಿ, ಅನೇಕ ಒಳ್ಳೊಳ್ಳೆ ಮಾಹಿತಿಯನ್ನು ನಾನು ದತ್ತ ಚೈತನ್ಯ ಫೌಂಡೇಶನ್ ಅಲ್ಲಿ ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ವಾಸ್ತು ವಿಷಯ ಇರಬಹುದು, ಜ್ಯೋತಿಷ್ಯ ವಿಷಯ ಇರಬಹುದು, ಬೇರೆ ರಾಶಿಗಳ ಮಾಸ ಭವಿಷ್ಯ ಇರಬಹುದು, ಇದೆಲ್ಲವನ್ನ ಗಮನಿಸಿ. ನಿಮ್ಮ ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಖಂಡಿತವಾಗಿ ಸಿಗುತ್ತೆ. ಅದರಲ್ಲೂ ಈಗ ಇವತ್ತು ಬಹಳ ಟ್ರೆಂಡ್ನಲ್ಲಿರುವಂಥ ವಿಷಯ ಅಂತಂದರೆ ಕುಜ ದೋಷ ಇರಬಹುದು, ಕುಂಭ ವಿವಾಹ ಇರಬಹುದು, ಯಾರು ಮಾಡಬೇಕು ಯಾರು ಮಾಡಬಾರ್ದು, ಎಲ್ಲಿ ಮಾಡಬೇಕು, ಆ ದೋಷದ ಪರಿಹಾರ ಹೇಗೆ, ಆಮೇಲೆ ಗಂಡಸರು ಮಾಡಬೇಕಾ ಹೆಣ್ಮಕ್ಳು ಮಾಡಬೇಕಾ, ಇದೆಲ್ಲವನ್ನ ನಾನು ಕ್ಲಿಯರ್ ಆಗಿ ಗ್ರಂಥಗಳ ಆಧಾರದಂತೆ ನಾನು ತಮ್ಮೊಂದಿಗೆ ವಿಸ್ತಾರವಾಗಿ ಹಂಚಿಕೊಂಡಿದ್ದೇನೆ. ಅದೆಲ್ಲವನ್ನ ನೋಡ್ಕೊಳ್ಳಿ, ನಿಮಗೆ ಖಂಡಿತವಾಗಿ ಜ್ಯೋತಿಷ್ಯ ವಿಷಯದಲ್ಲಿ ಅನುಕೂಲತೆ ಆಗುತ್ತೆ. ನೋಡಿ, ಇವತ್ತು ನಾವು ಇಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ನೋಡಿ ಯಾವ ಯಾವ ಗ್ರಹಗಳು ಶುಭ ಮತ್ತು ಅಶುಭ ಫಲವನ್ನ ಗೋಚರದಲ್ಲಿ ಕೊಡುತ್ತೆ, ಇದು ಗೋಚರದ ವಿಷಯವನ್ನ ನಾನು ಹೇಳ್ತಾ ಇದ್ದೇನೆ. ಅದನ್ನ ನೋಡೋದಾದ್ರೆ ನೋಡಿ, ನಾನು ಇಲ್ಲಿ ರವಿ ಮತ್ತು ಕುಜ ಅಂತ ಹೇಳಿ ಬರೆದಿದ್ದೇನೆ. ಅಂದ್ರೆ ಅಶುಭ ಫಲವನ್ನ ಕೊಡ್ತಾರೆ, ವಿಶೇಷವಾಗಿ ನಿಮಗೆ ಬಲವನ್ನ ಕೊಡೋದಿಲ್ಲ. ಅದೇ ರೀತಿ ಬುಧ ಮಧ್ಯಮ ಫಲ, ಅಶುಭ ಮತ್ತು ಶುಭ ಫಲ ಕೊಡ್ತಾನೆ. ಗುರು ಕೂಡ ವಿಶೇಷವಾಗಿ ನಿಮಗೆ ಅನುಕೂಲತೆ ಇಲ್ಲ, ಯಾಕೆಂದ್ರೆ ಷಷ್ಠದಲ್ಲಿ ಗುರು ಇದ್ದಾಗ ವಿಶೇಷವಾಗಿ ಗುರು ಬಲ ಇರೋದಿಲ್ಲ. ಆದರೆ ಶುಕ್ರ ಮತ್ತು ಶನಿ ಶುಭ ಫಲವನ್ನ ಕೊಡ್ತಾ ಇದ್ದಾರೆ ಗೋಚರದಲ್ಲಿ. ಇನ್ನು ರಾಹುಕೇತು ಕೂಡ ಅಶುಭ ಫಲವನ್ನ ಕೊಡ್ತಾರೆ. ಸೊ ಇದನ್ನ ತಿಳ್ಕೊಂಡು ಪ್ರತಿಯೊಂದು ಸ್ಥಾನವನ್ನ ನೋಡ್ತೇವೆ. ಸ್ವಲ್ಪ ವೇಟ್ ಮಾಡಬೇಕು, ಟೈಮ್ ಆದರೂ ಪರವಾಗಿಲ್ಲ. ನಾನು ಪ್ರತಿಯೊಂದು ಸ್ಥಾನದ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಇದು ಮಕರ ರಾಶಿಯ ಸ್ಥಾನ ಅಂತ ಹೇಳಿ ನಾವು ಅನ್ಕೊಳ್ತೇವೆ. ಇದು ಸೊ ಮಕರ ರಾಶಿಯ ಸ್ಥಾನ ಅಂತಂದ್ರೆ ಮಕರ ರಾಶಿಗೆ ಅಧಿಪತಿ ಶನಿ ಇದ್ದಾನೆ, ಆತ ತೃತೀಯದಲ್ಲಿದ್ದಾನೆ. ಸೊ ತೃತೀಯದಲ್ಲಿ ಶನಿ ಶುಭಕಾರಕನಾಗಿದ್ದಾನೆ. ಸೊ ಈ ಸ್ಥಾನ ಚೆನ್ನಾಗಿದೆ ಅಂತಂದ್ರೆ ಅರ್ಥ ಇದು ನಿಮ್ದು ಶರೀರ ಸ್ಥಾನ ಅಂತ ನಾವು ಹೇಳ್ತೇವೆ. ಮನಸ್ಸಿರ್ಬೋದು, ಶರೀರ ಇರಬಹುದು. ಸೊ ಈ ವಿಷಯದಲ್ಲಿ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಅಂತಂದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಸ್ವಲ್ಪ ಕಡಿಮೆಯಾಗುತ್ತೆ, ವಿಶೇಷವಾದಂತಹ ತೊಂದರೆ. ಯಾಕೆಂದ್ರೆ ಆಲ್ರೆಡಿ 7.5 ಕೂಡ ಮುಗಿದು ಹೋಗಿದೆ. ಸೊ ವಿಶೇಷವಾಗಿ ನಿಮಗೆ ಅಲ್ಲಿ ಸ್ವಲ್ಪ ಒಂದಷ್ಟು ಡೆವಲಪ್ಮೆಂಟ್ ಅನ್ನ ಕಾಣ್ತೇವೆ. ಅದರ ಜೊತೆಗೆ ನೋಡಿ, ಶುಕ್ರ ದೃಷ್ಟಿ ಸಮಸಪ್ತಮ ದೃಷ್ಟಿ ಇರೋದ್ರಿಂದಲೂ ಕೂಡ ಮನಸ್ಸಿನಲ್ಲಿರುವಂತಹ ಬೇಜಾರು ಕಡಿಮೆಯಾಗತ್ತೆ. ಸ್ವಲ್ಪ ಸ್ಟ್ರೆಸ್ ಏನಿತ್ತು ಅದು ಕಡಿಮೆಯಾಗಿ ಮನಸ್ಸು ತುಂಬ ಸಂತೋಷಕರವಾಗಿರುತ್ತೆ. ಇನ್ನು 2ನೇ ಸ್ಥಾನ ಅಂತಂದ್ರೆ ಇದಕ್ಕೆ ಧನಸ್ಥಾನ ಅಂತ ನಾವು ಹೇಳ್ತೇವೆ. ಈ ಧನಸ್ಥಾನದಲ್ಲಿ ರಾಹು ಕೂತ್ಕೊಂಡಿದ್ದಾನೆ, ರಾಹು ಅಶುಭ ಫಲವನ್ನು ಕೊಡ್ತಾನೆ. ಸೊ ಇದು ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಮಾಡಬಹುದು. ಅಂತಂದ್ರೆ ಹಣಕಾಸಿನ ವಿಷಯದಲ್ಲಿ ರಾಹು ಡಿಸ್ಟರ್ಬೆನ್ಸ್ ಅನ್ನ ಮಾಡ್ತಾನೆ, ಸ್ವಲ್ಪ ಸಾಲವಾಗೋ ಹಾಗೆ ಮಾಡ್ತಾನೆ. ಆದರೆ ಅಧಿಪತಿ ಶನಿ ಇರೋದ್ರಿಂದ ಶನಿ ಚೆನ್ನಾಗಿದ್ದಾನೆ. ಅಂದ್ರೆ ಪೂರ್ತಿಯಾಗಿ ನಿಮಗೆ ಹಣದ ಒಂದು ಅಭಾವ ಆಗೋದಿಲ್ಲ, ಸ್ವಲ್ಪ ಸ್ಲೋ ಆಗಿ ನಿಮಗೆ ಹಣಕಾಸಿನ ಪರಿಸ್ಥಿತಿ ಅಥವಾ ಪ್ರಾಬ್ಲಮ್ಸ್ ಕೂಡ ನಿಧಾನವಾಗಿ ಸಾಲ್ವ್ ಆಗಬಹುದು. ತೃತೀಯ ಸ್ಥಾನದಲ್ಲಿ ಶನಿ ಕೂತ್ಕೊಂಡಿದ್ದಾನೆ, ತೃತೀಯಾಧಿಪತಿ ಮೀನರಾಶಿ ತೋರಿಸ್ತಾ ಇದೆ. ಮೀನರಾಶಿಯ ಅಧಿಪತಿ ಗುರು ಇರೋದ್ರಿಂದ ಗುರು ಕೂಡ ವಿಶೇಷವಾಗಿ ನಿಮಗೆ ಬಲವನ್ನು ಕೊಡೋದಿಲ್ಲ, ಅಂತಂದ್ರೆ ಗುರು ಬಲ ಇಲ್ಲ ಅಂತ ಅನ್ಕೊಳ್ಬಹುದು. ಸೊ ತೃತೀಯ ಸ್ಥಾನ ಅಂತಂದ್ರೆ ಪರಾಕ್ರಮ ಸ್ಥಾನ ಇರಬಹುದು ಅಥವಾ ಬಂಧು ಮಿತ್ರರ ಸ್ಥಾನ ಇರಬಹುದು. ಅಲ್ಲಿ ವಿಶೇಷವಾಗಿ ನಿಮಗೆ ಡೆವಲಪ್ಮೆಂಟ್ ಆಗೋದಿಲ್ಲ, ಅಂದ್ರೆ ಬಂಧು ಮಿತ್ರರು ನಿಮಗೆ ವಿಶೇಷವಾಗಿ ಸಹಕಾರ ಕೊಡದೇ ಇರಬಹುದು. ಆಮೇಲೆ ಶನಿ ಕೂಡ ತೃತೀಯದಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ಮನಸ್ಸಿನಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನು ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಒಳ್ಳೆಯದಾಗಿರುತ್ತೆ ಯಾವುದೇ ವಿಷಯದಲ್ಲಿ. ಇನ್ನು ಚತುರ್ಥ ಸ್ಥಾನ ಸುಖ ಸ್ಥಾನ, ಅದರ ಅಧಿಪತಿ ಮೇಷರಾಶಿ ತೋರಿಸ್ತಾ ಇದೆ. ಅದರ ಅಧಿಪತಿ ಕುಜನಾಗಿರ್ತಾನೆ, ಮೇಷರಾಶಿಯ ಅಧಿಪತಿ. ಸೊ ಕುಜ ಇರೋದ್ರಿಂದ ಇಲ್ಲಿ ವಿಶೇಷವಾಗಿ ಯಾವುದೇ ಗ್ರಹಗಳು ಇರೋದಿಲ್ಲ. ಇದು ಸುಖ ಸ್ಥಾನ ಇರ್ಬೋದು ಸ್ವಲ್ಪ, ಯಾಕೆಂದ್ರೆ ಅದಕ್ಕೆ ಗುರುಬಲ ಕಡಿಮೆ, ಆಮೇಲೆ ಅಧಿಪತಿ ಕುಜ ಇರೋದ್ರಿಂದ ಈಗ ನಿಮಗೆ ವಾಹನಾದಿಗಳ ಒಂದು ನೀವು ಖರೀದಿ ಇತ್ತು ಅಂತಂದ್ರೆ ಸ್ವಲ್ಪ ವಿಚಾರವನ್ನ ಮಾಡಿ ಈ ಸ್ಥಾನಕ್ಕೆ ಸಂಬಂಧಪಟ್ಟಂತೆ, ಅಥವಾ ನೀವು ಯಾವುದಾದ್ರೂ ನಿಮ್ಮ ಒಂದು ನಿವೇಶನ ಇಂಥ ಏನಾದರೂ ಖರೀದಿ ಇತ್ತು ಅಂತಂದ್ರೆ ಸ್ವಲ್ಪ ವಿಚಾರ ಮಾಡಿ ಈ ವಿಷಯದಲ್ಲಿ ಮುಂದುವರಿಯಿರಿ. ಇನ್ನು ಪಂಚಮ ಸ್ಥಾನ ಸುತಸ್ಥಾನ ಅಂತ ಹೇಳ್ಬೋದು, ವಿದ್ಯಾಸ್ಥಾನ. ಅದರ ಅಧಿಪತಿ ನೋಡಿ ವೃಷಭ ತುಲಾ ಶುಕ್ರ ಇರೋದ್ರಿಂದ ಶುಕ್ರ ಪರವಾಗಿಲ್ಲ, ಚೆನ್ನಾಗಿದ್ದಾನೆ. ವಿದ್ಯಾಭ್ಯಾಸಕ್ಕೆ ಖಂಡಿತವಾಗಿಯೂ ಅನುಕೂಲವಾಗುತ್ತೆ.
ಶುಕ್ರ ಚೆನ್ನಾಗಿರೋದ್ರಿಂದ ಪರೀಕ್ಷಾದಿಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಇನ್ನು ಷಷ್ಠ ಸ್ಥಾನ ನೋಡಿ, ಷಷ್ಠ ಸ್ಥಾನದ ಅಧಿಪತಿ ಬುಧನಾಗಿದ್ದಾನೆ. ಬುಧ ಮುಂದೆ ಏನಪ್ಪಾ ಅಂತಂದರೆ ಅಷ್ಟಮದಲ್ಲಿದ್ದಾನೆ ಬುಧ. ಸೊ ಷಷ್ಠದಲ್ಲಿ ಗುರು ಇದ್ದಾನೆ. ಷಷ್ಠದಲ್ಲಿ ಗುರು ಇದ್ದಾಗ ನಿಮಗೆ ಒಂದೇ ಅನುಕೂಲ ಹೇಳಿದ್ದಾರೆ. ಷಷ್ಠದಲ್ಲಿ ಗುರು ಇದ್ದಾಗ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆ ಆಗಬಹುದು ಅಂತ. ಯಾವುದಾದ್ರೂ ಬಹಳ ದಿವಸದಿಂದ ಇದ್ದಂಥ ರೋಗಗಳಿತ್ತು ಅಂತಂದರೆ ಅದಕ್ಕೆ ಸ್ವಲ್ಪ ನಿಮಗೆ ಸಾಲ್ವ್ ಸಿಗ್ಬಹುದು ಅಂತ ಅನ್ಕೊಳ್ತೇನೆ. ಅದರಂತೆ ಇದು ಸಪ್ತಮ ಸ್ಥಾನ, ಕರ್ಕಾಟಕ ರಾಶಿ ತೋರಿಸ್ತಾ ಇದೆ. ಇಲ್ಲಿ ಶುಕ್ರನಿದ್ದಾನೆ. ದಾಂಪತ್ಯ ಜೀವನ ಇರಬಹುದು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಯೋಗಗಳಿರಬಹುದು. ಸ್ವಲ್ಪ ಮಟ್ಟಿಗೆ ಆ ವಿಷಯದಲ್ಲಿ ನಿಮಗೆ ಅನುಕೂಲವಾಗುತ್ತೆ. ಗಂಡ ಹೆಂಡತಿ ಮಧ್ಯೆ ಇರುವಂಥ ಭಿನ್ನಾಭಿಪ್ರಾಯ ಕಡಿಮೆಯಾಗುವಂಥ ಸಾಧ್ಯತೆ. ಯಾಕೆಂದರೆ ಶುಕ್ರ ಇರೋದರಿಂದ ಸ್ವಲ್ಪ ಕುಟುಂಬದ ಬಗ್ಗೆ ನಿಮಗೆ ವಿಶೇಷವಾದಂಥ ಒಲವು ಜಾಸ್ತಿ ಆಗುತ್ತೆ. ಎಲ್ಲಾದರೂ ತಿರುಗಾಡೋದು, ಈ ತರಹದ ಪ್ಲ್ಯಾನ್ಗಳನ್ನು ಕೂಡ ನೀವು ಮಾಡ್ಕೊಳ್ತೀರಾ. ಇನ್ನು ಅಷ್ಟಮ ಸ್ಥಾನದಲ್ಲಿ ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು. ಅಲ್ಲಿ ಸಿಂಹರಾಶಿ ಅಧಿಪತಿ ರವಿ ಅದರಲ್ಲೇ ಕೂತ್ಕೊಂಡಿದ್ದಾನೆ. ಕೇತು ರವಿ ಬುಧ 3 ಗ್ರಹಗಳಲ್ಲಿ ತೋರಿಸ್ತಾ ಇದೆ. ಅವರು ಮುಂದೆ ನವಮ ಸ್ಥಾನಕ್ಕೂ ಕೂಡ ಬರ್ತಾರೆ 15 ದಿವಸದ ನಂತರ. ಇದನ್ನು ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು. ಇಲ್ಲಿ ವಿಶೇಷವಾಗಿ ನಿಮಗೆ ಆಯುಷ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ತೊಂದರೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ. ಇನ್ನು ಕನ್ಯಾ ರಾಶಿ ಅಂತಂದರೆ ಇದು ಭಾಗ್ಯಸ್ಥಾನ ಅಂತ ನಾವು ಹೇಳ್ತೇವೆ. ಭಾಗ್ಯಸ್ಥಾನದಲ್ಲಿ ಕುಜ ಕೂತ್ಕೊಂಡಿದ್ದಾನೆ. ಹೇಳಿದ್ನಲ್ಲ ನಾನು, ಧನಸ್ಥಾನಕ್ಕೂ ಕೂಡ ಒಂದಷ್ಟು ಡಿಸ್ಟರ್ಬೆನ್ಸ್ ರಾಹುವಿನಿಂದ ಆದರೆ ಭಾಗ್ಯದ ಅಧಿಪತಿ ಬುಧ ವ್ಯಯಸ್ಥಾನದಲ್ಲಿರ್ತಾನೆ. ಮುಂದೆ ಭಾಗ್ಯಕ್ಕೆ ಬಂದಾಗ ಸ್ವಲ್ಪ ಮಿಶ್ರ ಫಲವನ್ನು ನೀವು ಪಡಿತೀರಾ. ಅಂತಂದರೆ ಆಗುವಂಥ ಕೆಲಸಗಳಲ್ಲಿ ಸ್ವಲ್ಪ ವ್ಯತ್ಯಯವಾಗುವಂಥ ಸಾಧ್ಯತೆ ಕುಜನಿಂದ ಇರೋದರಿಂದ ಒಂದು ಕುಜನ ಜಪಾದಿಗಳನ್ನು ನೀವು ಮಾಡಿಕೊಂಡ್ರೆ ನಿಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗ್ಬೋದು. ಇನ್ನು ಇದು ದಶಮ ಸ್ಥಾನ ಅಂತ ಹೇಳ್ತೀವಿ ನಾವು. ಇದರ ಅಧಿಪತಿ ಶುಕ್ರ ಚೆನ್ನಾಗಿದ್ದಾನೆ. ಇದು ಕರ್ಮಸ್ಥಾನ ಅಂತ ಕೂಡ ಹೇಳ್ಬೋದು. ನಿಮ್ಮ ಕೆಲಸ ಕಾರ್ಯಗಳು, ಉದ್ಯೋಗ ಸ್ಥಾನ, ಇದು ಶುಕ್ರ ಚೆನ್ನಾಗಿದ್ದಾನೆ. ಸೊ ಸ್ವಲ್ಪ ಶುಕ್ರ ಚೆನ್ನಾಗಿದ್ದಾಗ ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ ಆಗುತ್ತೆ, ಸ್ವಲ್ಪ ಬದಲಾವಣೆ ಕೂಡ ಆಗ್ಬೋದು. ಯಾಕಂದರೆ ಶುಕ್ರ ಕೂಡ ಬದಲಾವಣೆ ಆಗ್ತಾ ಇದ್ದಾನೆ. ಅದು ಕೂಡ ಸಾಧ್ಯತೆ ಇರೋದರಿಂದ ಸ್ವಲ್ಪ ಆ ವಿಷಯದಲ್ಲಿ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಇನ್ನು ಏಕಾದಶ ಅಂತಂದರೆ ಇದಕ್ಕೆ ಲಾಭಸ್ಥಾನ ಅಂತ ನಾವು ಹೇಳ್ತೇವೆ. ನೋಡಿ, ಲಾಭಸ್ಥಾನದ ಅಧಿಪತಿ ಯಾರಿರ್ತಾನೆ ಅಂತ ಕೇಳಿದ್ರೆ ನಿಮಗೆ ಯಾವಾಗಲೂ ಕುಜ ಇರ್ತಾನೆ. ಯಾವಾಗಲೂ ಲಾಭಾಧಿಪತಿ ಕುಜ. ಯಾಕಂದರೆ ಮೇಷ ವೃಶ್ಚಿಕದ ಅಧಿಪತಿ ಕುಜ ಇರೋದ್ರಿಂದ ನೋಡಿ, ಕುಜ ಏನು ತೋರಿಸ್ತಾ ಇದ್ದಾನೆ, ಕುಜ 9ರಲ್ಲಿ ಮತ್ತು ಸ್ವಲ್ಪ 10ರಲ್ಲಿ ಸ್ವಲ್ಪ ಬೆಟರ್ ಇರ್ತಾನೆ. ಬಟ್ ಮಿಶ್ರ ಫಲ ಲಾಭಕ್ಕೆ ಅಂತಂದರೆ ವ್ಯಾಪಾರ ಉದ್ಯೋಗಗಳಲ್ಲಿ ನಿಮಗೆ ವಿಶೇಷವಾದಂಥ ಅನುಕೂಲ ಇಲ್ಲದೇ ಇದ್ದರೂ ಕೂಡ ಒಂದು ಸ್ಟೆಬಿಲಿಟಿ ಖಂಡಿತವಾಗಿಯೂ ಇರುತ್ತೆ. ಮೋರ್ ಎಕ್ಸ್ಪೆಕ್ಟೇಷನ್, ಬಹಳ ಎಕ್ಸ್ಪೆಕ್ಟೇಷನ್ ಆ ವಿಷಯದಲ್ಲಿ ಮಾಡ್ಕೊಳ್ಬೇಡಿ. ಇದ್ದದ್ದನ್ನು ಕಾಯ್ಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾದರೆ ನಿಮಗೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ. ಇನ್ನು ಕೊನೆಯದಾಗಿ ವ್ಯಯಸ್ಥಾನ ಅಂತಂದರೆ ಧನುರಾಶಿ ಉದಿತವಾಗ್ತಾ ಇದೆ. ಇಲ್ಲಿ ಧನುರಾಶಿಯ ಅಧಿಪತಿ ಗುರು ಇದ್ದಾನೆ. ವ್ಯಯಸ್ಥಾನ ಅಂತಂದರೆ ಹೋಗೋದು ಅಂತ ಅರ್ಥ. ಅಧಿಪತಿ ಗುರು ಇರೋದರಿಂದ ಪರವಾಗಿಲ್ಲ ಅಂತ ಹೇಳ್ಬೋದು. ವಿಶೇಷವಾಗಿ ಯಾವುದೇ ರೀತಿಯ ಖರ್ಚು ನಿಮ್ಮ ಮೇಲೆ ಬೀಳೋದಿಲ್ಲ. ಹಾಗಾಗಿ ಈ ಒಂದು ಮಾಸದಲ್ಲಿ ನೋಡಿ, ಒಂದು ರಾಹುವಿನ ಪರಿಹಾರವನ್ನು ಮಾಡ್ಕೊಳ್ಳಿ ಮತ್ತು ಕುಜನ ಪರಿಹಾರವನ್ನು ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಿದ್ದಾದರೆ ನಿಮ್ಮ ಬಹುತೇಕ ಪ್ರಾಬ್ಲಮ್ಸ್ಗಳು ಸಾಲ್ವ್ ಆಗುತ್ತೆ. ಮತ್ತೆ ಭೇಟಿಯಾಗೋಣ. ನಮಸ್ತೆ.